ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ಯೂಟ್ಯೂಬ್ನಲ್ಲಿ ಫುಲ್ ವೈರಲ್ ಆಗಿರುವಂಥ ಈ ಗೋಧಿ ಹಿಟ್ಟನ್ನು ಕಲಸಿ ಮಾಡುವಂಥ ಚಪಾತಿ, ಅಂದರೆ ಗೋಧಿ ಹಿಟ್ಟನ್ನು ಲಿಕ್ವಿಡ್ ಫಾರ್ಮಲ್ಲಿ ಕಲಸಿ ಮಾಡುವಂಥ ಚಪಾತಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡೋಣ ಇದರ ರಿಸಲ್ಟ್ ಹೇಗೆ ಬರುತ್ತೆ, ಇದು ಮಾಡಿದರೆ ಚೆನ್ನಾಗಿರುತ್ತಾ ಇಲ್ಲ ಅಂತ ಅದನ್ನು ಕೂಡ ನಾನಲ್ಲಿ ಹೇಳ್ತೀನಿ. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ನಾನಿಲ್ಲಿ ಇದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮಾತ್ರ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೋಡೋಣ ಮೊದಲಿಗೆ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿರಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಒಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪೂರ್ತಿಯಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿನೂ ಇರಬಾರ್ದು, ಪೂರ್ತಿಯಾಗಿ ಗಟ್ಟಿನೂ ಇರಬಾರ್ದು. ಆ ಹದಕ್ಕೆ ನೀವು ಇಲ್ಲಿ ಕಲಿಸ್ಬೇಕಾಗತ್ತೆ. ತೋರಿಸಿ ನಾನು ಯಾವ ಹದಕ್ಕೆ ಅಂತ. ಸೊ ಪೂರ್ತಿ ತೆಳುವಾಗೂ ಹಿಟ್ಟನ್ನು ಕಲಿಸ್ಲಿಕ್ಕೆ ಹೋಗಬೇಡಿ. ಆವಾಗ ನಿಮಗೆ ನಾವು ರೋಟಿನ ಹಾಕಿದಾಗ ಜಾಸ್ತಿ ಹೊತ್ತು ಹಿಡಿಯುತ್ತೆ ಬೇಯಲಿಕ್ಕೆ. ಸೊ ಈ ಥರ ಇರಬೇಕಿದು, ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಯಾವುದೇ ಲಮ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು 2 ನಿಮಿಷ ನಾನಿಲ್ಲಿ ಮುಚ್ಚಿ ರೆಸ್ಟಿಗೆ ಬಿಡ್ತೀನಿ. ಚೆನ್ನಾಗಿ ನೆಂದಿರುತ್ತೆ ಅವಾಗ ಹಿಟ್ಟು. ಇವಾಗ ನೋಡ್ತಿರ್ಬೋದು 2 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ ಹಿಟ್ಟು. ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಒಂದು ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಬಿಸಿ ಇಟ್ಕೊಳ್ಳಿ. ಸೊ ಇವಾಗ ಒಂದು ಸೌಟಿಗೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ತಗೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಪೂರ್ತಿಯಾಗಿ ಈ ರೋಟಿ ಬೇಯೋವರೆಗೂ ಫ್ಲೇಮನ್ನು ನೀವು ಲೋನಲ್ಲಿ ಇಡಬೇಕಾಗತ್ತೆ. ತುಂಬಾ ಟೈಮ್ ತೊಗೊಳುತ್ತೆ ಇದನ್ನು ಮಾಡಲಿಕ್ಕೆ. ನೋಡ್ತಿರ್ಬೋದು ಈ ಥರ ನಿಧಾನವಾಗಿ ಹರಡ್ಕೊಳ್ಳಿ. ಪೂರ್ತಿ ತೆಳುವಾಗಿ ನೀವು ಈ ಥರ ಹರಡಿದ್ರೆ ಅದು ಉಬ್ಬಲ್ಲ. ಸೊ ಈ ಥರ ಅಗಲವಾಗಿ ಹರಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ರೋಟಿ ಆಕಾರಕ್ಕೆ ನಾನಿಲ್ಲಿ ಹರಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇಟ್ಟೆ ಹರಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಈ ಥರ ಒಂದು ಕಡೆ ಪೂರ್ತಿಯಾಗಿ ಡ್ರೈ ಆಗಿದೆ ಅಂತ ಗೊತ್ತಾದಮೇಲೆ ತಾನೇ ಅದು ಪ್ಯಾನ್ನ ಬಿಟ್ಕೊಳ್ಳುತ್ತೆ. ಇನ್ನೊಂದೇನೆಂದರೆ ನೀವು ಇದನ್ನು ನಾರ್ಮಲ್ ಪ್ಯಾನ್ಗಳಲ್ಲಿ ಅಥವಾ ನಾರ್ಮಲ್ ಈ ತವೆಗಳಲ್ಲಿ ಮಾಡ್ತೀನಿ ಅಂದರೆ ಇದು ಸಾಧ್ಯ ಇಲ್ಲ, ಎದ್ದೇಳಲ್ಲ. ಇದು ನಾನ್ ಸ್ಟಿಕ್ನಲ್ಲಿ ಮಾತ್ರ ಹೇಳೋದು. ಸೊ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡಿದ್ದೀನಿ. ಸೊ ಈ ಥರ ಒತ್ತಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ತುಂಬಾ ಟೈಮ್ ತೊಗೊಳುತ್ತೆ. ಒಂದೊಂದು ಬದಿ ಬೇಯಬೇಕಿದ್ರೂ ಒಂದು 10ರಿಂದ 15 ನಿಮಿಷ ತಗೊಳುತ್ತೆ ಅಂತ ಹೇಳ್ಬೋದು, ಚೆನ್ನಾಗಿ ಬೇಯಬೇಕಂದ್ರೆ. ಸೊ ಟು ಬಿ ಹಾನೆಸ್ಟ್, ಇದನ್ನು ಮಾಡೋಕ್ಕಿಂತ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಮಾಡ್ತಿರೋ ಕಲಸಿ ಗಟ್ಟಿಯಾಗಿ ಕಲಸಿ ಚಪಾತಿನ ಲಟ್ಟಿಸ್ಕೊಂಡು ಯಾವ ರೀತಿ ಬೇಯಿಸ್ತಿರೋ ಅದೇ ಒಳ್ಳೆ ಪ್ರೊಸೀಜರ್ ಅಂತ ನಾನು ಹೇಳ್ತೀನಿ. ಸೊ ಈ ಥರ ಒತ್ತಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೀವು ಬೇಗನೆ ಹೈ ಫ್ಲೇಮ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಇದನ್ನು ಬೇಗನೆ ಹೋಗುತ್ತೆ. ಹಾಗೆ ಚಪಾತಿ ಥರ ಇದು ಬರಲ್ಲ, ಪೂರ್ತಿಯಾಗಿ ಸಾಫ್ಟಾಗಿ ದೋಸೆ ಥರ ಬರುತ್ತೆ. ಗೋಧಿ ದೋಸೆ ಯಾವ ರೀತಿ ಮಾಡ್ತೀವೋ ಆ ಥರ ಬರುತ್ತೆ. ಇದು ಈ ರೋಟಿ ಥರ ಬರಬೇಕಂದ್ರೆ ನೀವು ಗ್ಯಾಸ್ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಒಂದು 15ರಿಂದ 20 ನಿಮಿಷ ಈ ಥರ ಒತ್ತಿ ಬೇಯಿಸ್ತಾನೆ ಇವಾಗ ನೋಡ್ತಿರ್ಬೋದು. ಸುಮಾರು ಹೊತ್ತು ನಾನು ನಿಂತು ಬೇಯಿಸ್ದಾದ್ಮೇಲೆ ಈ ಥರ ಉಬ್ತಾ ಇದೆ ಇದು ರೋಟಿ. ಇದೇ ಥರ ಸುಮಾರು ಹೊತ್ತು ಇದನ್ನು 2 ಬದಿನೂ ಬೇಯಿಸ್ಕೊಳ್ಬೇಕಾಗತ್ತೆ ಈ ಥರ ಒತ್ತಿ. ಸೊ
ಟು ಬಿ ಹಾನೆಸ್ಟ್ ನಾನೇನು ಹೇಳ್ತೀನಿ ಅಂದರೆ ನನಗೆ ಈ ವಿಧಾನ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ. ಸೊ ಯೂಟ್ಯೂಬ್ನಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ, ವೈರಲ್ ಆಗಿಬಿಟ್ಟಿದೆ ಅಂತ. ನೋಡೋಣ, ನಾನು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಹೇಗಿರುತ್ತೆ ಹೇಗಿಲ್ಲ, ಇದನ್ನು ಮಾಡ್ಬೋದಾ ಬೇಡವಾ ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಅಂತ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು. ಖಂಡಿತವಾಗ್ಲೂ ನನಗಿಲ್ಲಿ ಇದು ರೆಸಿಪಿ ವಿಧಾನ ಇಷ್ಟ ಆಗಲಿಲ್ಲ. ನೀವು ಯಾವಾಗಲೂ ಯಾವ ಥರ ಮಾಡ್ತಿರೋ ಚಪಾತಿನ ಹಿಟ್ಟನ್ನು ನಾದ್ಕೊಂಡು ಗಟ್ಟಿಯಾಗಿ ಚಪಾತಿ ಲಟ್ಸಿ ಯಾವ ಥರ ಬೇಯಿಸ್ತಿರೋ ಅದೇ ಪರ್ಫೆಕ್ಟ್ ವಿಧಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡ್ತಿರ್ಬೋದು, ಸುಮಾರು ಹೊತ್ತು ನಿಂತು ಸುಮಾರು ನಿಮಿಷಗಳ ಕಾಲ ನಿಂತು ನಾನಿಲ್ಲಿ ಬೇಯಿಸಿದಾಗ ಈ ಥರ ಉಬ್ಕೊಂಡು ಬರ್ತಾಯಿದೆ. ಇಲ್ಲಿ ಇದನ್ನು ಮಾಡೋದ್ರಿಂದ ಗ್ಯಾಸ್ ವೇಸ್ಟು, ಹಾಗೆ ನಮ್ಮ ಟೈಮ್ ಕೂಡ ವೇಸ್ಟು ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮಾಡಲಿಕ್ಕೇ ಇಷ್ಟು ಟೈಮ್ ತೊಗೊಳುತ್ತೆ, ಇನ್ನು ಮನೆ ಮಂದಿಗೆಲ್ಲ ಈ ಥರ ಮಾಡಿ ಕೊಡಲಿಕ್ಕೆ ಪೂರ್ತಿ ಗ್ಯಾಸ್ ಖಾಲಿ ಹೋಗುತ್ತೆ ಅಥವಾ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರಲಿಲ್ಲ, ಹಾಗೆ ನಾವು ಯಾವಾಗಲೂ ಚಪಾತಿ ಮಾಡ್ತೀವಲ್ಲ ಆ ಟೇಸ್ಟ್ ಕೂಡ ಇರಲಿಲ್ಲ. ಇವತ್ತಿನ ರೆಸಿಪಿ ಇಷ್ಟೇ. ಹಾಗೆ ನಾನಿಲ್ಲಿ ಹಾನೆಸ್ಟಾಗಿ ಇದು ಇಷ್ಟ ಇಲ್ಲ ಅಂತ ಹೇಳಿರೋದಕ್ಕೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ರೆಸಿಪಿ ಇಷ್ಟ ಯಾರಿಗಾದ್ರೂ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.